ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 1 ವರ್ಷದ ಹಿಂದೆ ಮದುವೆ ಮಾಡಿಕೊಂಡಿದ್ದ ಯೋಧ ತನ್ನ ಹೆಂಡತಿ ಹೆರಿಗೆ ಸಮಯದಲ್ಲಿ ಜೊತೆಗಿದ್ದು ಆಕೆ ನೋವಿನಲ್ಲಿ ಆತನು ಅವಳ ಜೊತೆಯಲ್ಲಿ ಇರಬೇಕು ಅಂತ 10 ದಿನ ರಜೆ ತೆಗೆದುಕೊಂಡು ಬಂದು ಹೆಂಡತಿಯ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಪಟ್ಟಿದ್ದ ಯೋಧ. ಆದರೆ ಆತನ ಹಣೆ ಬರಹದಲ್ಲಿ ಬರ್ದಿದ್ದೇ ಬೇರೆ. ಕಣ್ಣು ಬಿಡದ ಹೆಣ್ಣು ಮಗಳ ಜೊತೆ ಪತ್ನಿ ಗಂಡನ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದೇ ದುರಾದೃಷ್ಟಕರ. ಹೌದು, ಕೈ ಹಿಡಿದು ನೋವು ಆಲಿಸಬೇಕಾಗಿದ್ದ ಗಂಡ ಚಿತೆಯ ಮೇಲೆ ಮಲಗಿದ್ದ. ಕಣ್ಣು ಬಿಡದ ಹೆಣ್ಣು ಮಗಳ ಜೊತೆ ಪತ್ನಿ ಗಂಡನ ಅಂತಿಮ ಸಂಸ್ಕಾರಕ್ಕೆ ಬಂದಳು. ಈ ದೃಶ್ಯ ಕರಳು ಹಿಂಡುವಂತಿತ್ತು. ಜಗತ್ತಿನ ಅರಿವು ಇಲ್ಲದ ನವಜಾತ ಶಿಶು ಯಾವ ಪಾಪ ಮಾಡಿತ್ತೋ ದೇವರೇ ಬಲ್ಲ. ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಪಾರ್ಲಿಯಲ್ಲಿ ನಡೆದ ಘಟನೆ ಇಡೀ ಗ್ರಾಮವೇ ಕಣ್ಣೀರಾಗಿದೆ. ಭಾರತೀಯ ಸೇನೆಯಲ್ಲಿ ಇದ್ದ ಪ್ರಮೋದ್ ಜಾಧವ್ ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ದ. ಇತ್ತ ತುಂಬು ಗರ್ಭಿಣಿ ಪತ್ನಿ ಆಸ್ಪತ್ರೆಗೆ ಸೇರಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಕುಟುಂಬ ಇತ್ತು. ಆದರೆ ದುರಾದೃಷ್ಟವಶಾತ್ ಸೈನಿಕ ಪ್ರಮೋದ್ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರಮೋದ್ ತೀರಿ ಹೋದ ಕೆಲವೇ ಗಂಟೆಯಲ್ಲಿ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಹಾರಾಷ್ಟ್ರದ ಸತಾರಾ ತಾಲೂಕಿನ ಅರೆದಾರೆ ಗ್ರಾಮದ ಸೈನಿಕ ಪ್ರಮೋದ್ ಪರಾಶ್ರಮ ಜಾಧವ್ ಪತ್ನಿಯ ಹೆರಿಗೆಗೆ ರಜೆ ಮೇಲೆ ಬಂದಿದ್ದ. ದ್ವಿಚಕ್ರ ವಾಹನ ಮತ್ತು ಪಿಕಪ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ ಯೋಧ ಪ್ರಮೋದ್ ಜಾಧವ್ ಕೇವಲ 1 ವರ್ಷದ ಹಿಂದೆ ವಿವಾಹವಾಗಿದ್ರು. ಅವರ ಗರ್ಭಿಣಿ ಪತ್ನಿಯನ್ನ ಸತಾರಾದ ಆಸ್ಪತ್ರೆಗೆ ಹೆರಿಗೆಗಾಗಿ ದಾಖಲು ಮಾಡಲಾಗಿತ್ತು. ಆದ್ದರಿಂದ ಅವರು 10 ದಿನಗಳ ರಜೆ ಮೇಲೆ ಗ್ರಾಮಕ್ಕೆ ಬಂದಿದ್ರು. ಶುಕ್ರವಾರ ರಾತ್ರಿ ಸುಮಾರು 11:30 ಸುಮಾರಿಗೆ ವಡಘಾಟದಿಂದ ಸತಾರಕ್ಕೆ ಬರುತ್ತಿದ್ದಾಗ ಅವರ ದ್ವಿಚಕ್ರ ವಾಹನ ಮತ್ತು ಪಿಕಪ್ ನಡುವೆ ಹಳೆಯ ಆರ್ಟಿಒ ಕಚೇರಿ ಚೌಕದಲ್ಲಿ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದ. ರಸ್ತೆಯಲ್ಲಿ ಬಿದ್ದು ತಲೆಗೆ ಡಿಕ್ಕಿ ಹೊಡೆದ ಪರಿಣಾಮ ಯೋಧ ಪ್ರಮೋದ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ರಾತ್ರಿ ಯೋಧ ಪ್ರಮೋದ್ ಆಕಸ್ಮಿಕ ಸಾವಿನ ನಂತರ ಅವರ ಪತ್ನಿ ಶನಿವಾರ ಬೆಳಿಗ್ಗೆ ಹೆರಿಗೆ ಮಾಡಲಾಗಿದೆ. ಪ್ರಮೋದ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ಆದರೆ ಪ್ರಮೋದ ಮಾತ್ರ ತನ್ನ ಮಗಳನ್ನ ನೋಡಲು ಇರಲಿಲ್ಲ. ಈ ಘಟನೆಯಿಂದ ಇಡೀ ಸಾತಾರಾ ಜಿಲ್ಲೆಯ ಕಣ್ಣೀರಲ್ಲಿ ಮುಳುಗಿದಂತಾಗಿದೆ. ಶನಿವಾರ ಮಧ್ಯಾಹ್ನ ಅರಿದಾರೆ ಗ್ರಾಮದ ಸ್ಮಶಾನದಲ್ಲಿ ಮೃತ ಯೋಧ ಪ್ರಮೋದ್ ಜಾಧವ್ ಅವರ ಪಾರ್ಥಿವ ಶರೀರವನ್ನ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗಿದೆ. ಅವರ ಪತ್ನಿ ಮತ್ತು ನವಜಾತ ಮಗಳಿಗೆ ಅಂತಿಮ ನಮನ ಸಲ್ಲಿಸಲು ಕರೆತರಲಾಯಿತು. ಆ ಸಮಯದಲ್ಲಿ ಪತ್ನಿಯ ಕೂಗು ಅಲ್ಲಿದ್ದವರ ಹೃದಯವನ್ನು ಕೂಡ ಕದಡಿತು. ಅರೆದಾರೆ ಗ್ರಾಮಸ್ಥರು ಭಾರವಾದ ಹೃದಯದಿಂದ ಗ್ರಾಮದ ಮಗನಿಗೆ ವಿದಾಯ ಹೇಳಿದ್ರು.
ಒಟ್ಟಾರೆ ತಾನೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ. ಮಗಳ ಕಾಣುವ ನಿರೀಕ್ಷೆಯಲ್ಲಿ ಇದ್ದ ಯೋಧ ಕಂಡಿದ್ದು ಮಾತ್ರ ಸ್ಮಶಾನ. ಸಿದ್ದಯ್ಯ ಹಿರೇಮಠ್, TV20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.